ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಉನ್ನತನು ಉತ್ತಮನು ಕಾಣ್ಬವನು ಕಾಯುವವನು ಕರ್ತನನ್ನು ಎಡೆಬಿಡದೆ ಸ್ತುತಿಸಿಕೊಂಡಾಡುವೆನು. ಆತನ ಸ್ತುತಿ ಎಂದಿಗೂ ನನ್ನ ಬಾಯಲ್ಲಿ ಧ್ವನಿಸುವುದು. ನನ್ನ ಮನ ಕರ್ತನಲ್ಲಿ ಹಿಗ್ಗುವುದು. ದೀನರು ಕೇಳಿ ಹರ್ಷಿಸುವರು. ನನ್ನ ಮನ ಕರ್ತನಲ್ಲಿ ಹಿಗ್ಗುವುದು. ದೀನರು ಕೇಳಿ ಹರ್ಷಿಸುವರು. ಹೋಗುವೆ ನಿಮ್ಮ ನಾಮವ ಯೇಸು, ನಿಮ್ಮ ನಾಮವು ಅಂದ ಚಂದವು. ಯೇಸು ನಿಮ್ಮ ನಾಮವು ಅನುಕಂಪವು. ಯೇಸು ನಿಮ್ಮ ನಾಮವು ಅಂದ ಚಂದವು. ಯೇಸು ನಿಮ್ಮ ನಾಮವು ಅನುಕಂಪವು. ನೀನೇ ನನ್ನ ಆರಿಸಿ ತೆಗೆದುಕೊಂಡೆ. ನೀನೇ ನನ್ನ ಆರಿಸಿ ತೆಗೆದುಕೊಂಡೆ. ನನ್ನ ಜೀವ ನಿನಗೆ ಸಮರ್ಪಿಸುವೆ. ನನ್ನ ಜೀವ ನಿನಗೆ ಸಮರ್ಪಿಸುವೆ. ಯೇಸುವೆ ಪ್ರಿಯ ಯೇಸುವೆ, ಯೇಸುವೆ ಪ್ರಿಯ ಯೇಸುವೆ. ಕೂಗುವೆ ನಿಮ್ಮ ನಾಮವ, ಕೂಗುವೆ ನಿಮ್ಮ ನಾಮವ. ಯೇಸು ನಿಮ್ಮ ನಾಮವು ಅಂದ ಚಂದವು. ಯೇಸು ನಿಮ್ಮ ನಾಮವು ಅನುಕಂಪವು. ಯೇಸು ನಿಮ್ಮ ನಾಮವು ಅಂದ ಚಂದವು. ಯೇಸು ನಿಮ್ಮ ನಾಮವು ಅನುಕಂಪವು. ಯೇಸುವೆ ಪ್ರಿಯ ಯೇಸುವೆ, ಕೂಗುವೆ ನಿಮ್ಮ ನಾಮವ, ಕೂಗುವೆ ನಿಮ್ಮ ನಾಮವ. ಯೇಸು ನಿಮ್ಮ ನಾಮವು ಅಂದ ಚಂದವು. ಯೇಸು ನಿಮ್ಮ ನಾಮವು ಅನುಕಂಪವು. ಯೇಸು ನಿಮ್ಮ ನಾಮವು ಅಂದ ಚಂದವು. ಯೇಸು ನಿಮ್ಮ ನಾಮವು ಅನುಕಂಪವು. ನಿನ್ನಿಷ್ಟ ಮಾಡುವುದೇ ನನ್ನ ಬಾಳ ತವಕವಯ್ಯ. ನಿನ್ನಿಷ್ಟ ಮಾಡುವುದೇ ನನ್ನ ಬಾಳ ತವಕವಯ್ಯ. ಇದು ತಾನೇ ನನ್ನ ಆಹಾರವು. ಇದಕ್ಕಾಗಿಯೇ ನಾ ಜೀವಿಸುವೆ. ಹೌದು ಡ್ಯಾಡಿ, ಇದು ತಾನೇ ನನ್ನ ಆಹಾರವು. ಇದಕ್ಕಾಗಿಯೇ ನಾ ಜೀವಿಸುವೆ. యేసయ్య ರಕ್ಷಕನೇ, యేసయ్య ರಕ್ಷಕನೇ. ಇದು ತಾನೇ ನನ್ನ ಆಹಾರವು. ಇದಕ್ಕಾಗಿಯೇ ನಾ ಜೀವಿಸುವೆ. ಇದು ತಾನೇ ನನ್ನ ಆಹಾರವು. ಇದಕ್ಕಾಗಿಯೇ ನಾ ಜೀವಿಸುವೆ. ಸಾಕು ನೀವೇ ಸಾಕು. ನಿನ್ನ ಸಮ್ಮುಖ ನಿನ್ನ ಪ್ರಸನ್ನತೆ, ನಿನ್ನ ಸಮ್ಮುಖ ನಿನ್ನ ಪ್ರಸನ್ನತೆ. ನನ್ನಾತ್ಮ ನಿನ್ನ ಪ್ರಸನ್ನತೆಗೆ ಹಂಬಲಿಸಿ ತವಕಿಸಿದೆ. ನನ್ನಾತ್ಮ ನಿನ್ನ ಪ್ರಸನ್ನತೆಗೆ ಹಂಬಲಿಸಿ ತವಕಿಸಿದೆ. ಜೀವವುಳ್ಳ ನನ್ನ ದೇವನೇ, ನನ್ನ ದೃಷ್ಟಿಯೆಲ್ಲ ನಿನ್ಮೇಲ್ ತಾನೇ.
ರಕ್ಷಕನೇ ಯೇಸಯ್ಯ, ನನ್ನ ರಕ್ಷಕನೇ, ಜೀವವುಳ್ಳ ನನ್ನ ದೇವನೇ, ನನ್ನ ದೃಷ್ಟಿಯೆಲ್ಲ ನಿನ್ಮೇಲ್ ತಾನೇ, ಜೀವವುಳ್ಳ ನನ್ನ ದೇವನೇ, ದೃಷ್ಟಿಯೆಲ್ಲ ನಿನ್ಮೇಲ್ ತಾನೇ. ಸಾಕು ನೀವೇ ಸಾಕು, ನಿನ್ ಸಮ್ಮುಖ ನಿನ್ ಪ್ರಸನ್ನತೆ, ನಿನ್ ಸಮ್ಮುಖ ನಿನ್ ಪ್ರಸನ್ನತೆ, ನಿನ್ ಸಮ್ಮುಖದಿ ವಾಸಿಸುವ ನಾನಿಂದು ಧನ್ಯನಾದೆ, ನಿನ್ ಸಮ್ಮುಖದಿ ವಾಸಿಸುವ ನಾನಿಂದು ಧನ್ಯನಾದೆ, ಎಂದೆಂದೂ ಸ್ತುತಿಸುವೆನು, ಯಾವಾಗಲೂ ಹರ್ಷಿಸುವೆನು, ಎಂದೆಂದೂ ಸ್ತುತಿಸುವೆನು, ಯಾವಾಗಲೂ ಹರ್ಷಿಸುವೆನು. ಯೇಸಯ್ಯ ನನ್ನ ರಕ್ಷಕನೇ, ಯೇಸಯ್ಯ ನನ್ನ ರಕ್ಷಕನೇ, ಎಂದೆಂದೂ ಸ್ತುತಿಸುವೆನು, ಯಾವಾಗಲೂ ಹರ್ಷಿಸುವೆನು, ಎಂದೆಂದೂ ಸ್ತುತಿಸುವೆನು, ಯಾವಾಗಲೂ ಹರ್ಷಿಸುವೆನು. ಸಾಕು ನೀವೇ ಸಾಕು, ಹೌದು ಡ್ಯಾಡಿ, ನಿನ್ ಪ್ರಸನ್ನತೆ, ನಿನ್ ಸಮ್ಮುಖ ನಿನ್ ಪ್ರಸನ್ನತೆ, ಯಾವಾಗಲೂ ನೀನೇ ಅಯ್ಯ, ಎಂದೆಂದೂ ನೀನೇ ಅಯ್ಯ, ಯಾವಾಗಲೂ ನೀನೇ ಅಯ್ಯ, ನನ್ ಮುಂದೆ ನೀನೇ ಅಯ್ಯ, ಯೇಸಯ್ಯ ನನ್ ರಕ್ಷಕನೇ, ಯೇಸಯ್ಯ ನನ್ ರಕ್ಷಕನೇ, ಯಾವಾಗಲೂ ನೀನೇ ಅಯ್ಯ, ನನ್ ಮುಂದೆ ನೀನೇ ಅಯ್ಯ, ಯಾವಾಗಲೂ ನೀನೇ ಅಯ್ಯ, ನನ್ ಮುಂದೆ ನೀನೇ ಅಯ್ಯ, ನಿನ್ನಿಷ್ಟ ಮಾಡುವುದೇ ನನ್ ಬಾಳ ತವಕವಯ್ಯ. ಹಾಗೆ ಡ್ಯಾಡಿಯನ್ನು ನೋಡಿ ಹೇಳುವ, ನಿನ್ನಿಷ್ಟ ಡ್ಯಾಡಿ ಮಾಡುವುದೇ, ಹೌದಪ್ಪ ನನ್ ಬಾಳ ತವಕವಯ್ಯ, ಇದು ತಾನೇ ನನ್ನ ಆಹಾರ, ನಿನ್ನಿಷ್ಟವೇ ನನ್ನ ಆಹಾರ, ಇದಕ್ಕಾಗಿಯೇ ನಾ ಜೀವಿಸುವೆ, ಹೌದು ಡ್ಯಾಡಿ, ಇದು ತಾನೇ ನನ್ನ ಆಹಾರವು, ಇದಕ್ಕಾಗಿಯೇ ನಾ ಜೀವಿಸುವೆ, ಯೇಸಯ್ಯ ನನ್ನ ರಕ್ಷಕನೇ, ಯೇಸಯ್ಯ ನನ್ನ ರಕ್ಷಕನೇ, ಇದು ತಾನೇ ನನ್ನ ಆಹಾರವು, ಇದಕ್ಕಾಗಿಯೇ ನಾ ಜೀವಿಸುವೆ, ಇದು ತಾನೇ ನನ್ನ ಆಹಾರವು, ಇದಕ್ಕಾಗಿಯೇ ನಾ ಜೀವಿಸುವೆ. ಸಾಕು ನೀವೇ ಸಾಕು, ನಿನ್ ಸಮ್ಮುಖ ನಿನ್ ಪ್ರಸನ್ನತೆ, ನಿನ್
ನಿನ್ ಪ್ರಸನ್ನತೆ, ನಿನ್ ಸಮ್ಮುಖ, ನಿನ್ ಪ್ರಸನ್ನತೆ, ನಿನ್ ಸಮ್ಮುಖ, ನಿನ್ ಪ್ರಸನ್ನತೆ. ಹಾಲೆಲೂಯಾ, ಹಾಲೆಲೂಯಾ. ನಿನ್ ಸಮ್ಮುಖ ಸಾಕು ಡ್ಯಾಡಿ, ನಿನ್ನ ಪ್ರಸನ್ನತೆ ಸಾಕು ಡ್ಯಾಡಿ. ನಿನ್ ಜೊತೆ ಇದ್ದರೆ ಅದೇ ನನಗೆ ಸಾಕು ಡ್ಯಾಡಿ. ನೀವು ಸಾಕಪ್ಪ, ನಿಮ್ಮ ಸನ್ನಿಧಿ ಸಾಕಪ್ಪ, ನೀವು ಸಾಕಪ್ಪ, ನಿಮ್ಮ ಪ್ರಸನ್ನತೆ ಸಾಕಪ್ಪ. ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲ್ಲೆಲೂಯಾ. ನಿನ್ನ ಸಮ್ಮುಖದಲ್ಲಿ, ನಿನ್ನ ಸಮ್ಮುಖದ ಸವಿಯಲ್ಲಿ ಕರ್ತನೆ ಇರುವ ನಾನು ನಿಜವಾಗ್ಲೂ ಧನ್ಯನು ಸ್ವಾಮಿ, ಭಾಗ್ಯವಂತನು. ಇದಕ್ಕಿಂತ ಶ್ರೇಷ್ಠ ಸೌಭಾಗ್ಯ ಏನಿದೆ? ನಿನ್ನ ಸಾನ್ನಿಧ್ಯಕ್ಕಿಂತ ಬೇರೆ ಸೌಭಾಗ್ಯ ಏನಿದೆ? ಬೇರೆ ಕಡೆ 1000 ದಿನಕ್ಕಿಂತ ಇದು ಲೇಸು, ಈ ಒಂದು ದಿನ ಲೇಸು, ಈ ಸ್ವಲ್ಪ ಹೊತ್ತೇ ಲೇಸು. ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ವಂದನೆ ನಿಮಗೆ, ವಂದನೆ. ಹಲ್ಲೆಲೂಯಾ. ಅನುದಿನವೂ ಕಾದು ನಡೆಸುವ ಕರ್ತನೆ, ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ ಡ್ಯಾಡಿ, ನಿಮಗೆ ವಂದನೆ. ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಫಾದರ್ ಗಾಡ್, ಥ್ಯಾಂಕ್ ಯು ಫಾದರ್ ಗಾಡ್. ಉನ್ನತನಾದ ದೇವರೇ, ಉತ್ತಮನಾದ ತಂದೆಯೇ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಬಿನೇಜರ್ ನೀನೇ ಅಯ್ಯ, ಇದುವರೆಗೂ ಸಹಾಯ ನೀನೇ. ಹೌದು ರಾಜ, ಎಬಿನೇಜರ್ ನೀನೇ ಅಯ್ಯ, ಇದುವರೆಗೂ. ಹೌದು. ಎಲ್ರೋಹಿ, ಎಲ್ರೋಹಿ, ನನ್ನನ್ನು ಕಂಡಿರುವೆ, ಹೇಗೆ ವಂದಿಸಲಿ? ಎಲ್ರೋಹಿ, ಎಲ್ರೋಹಿ, ನನ್ನನ್ನು ಕಂಡಿರುವೆ, ಹೇಗೆ ವಂದಿಸಲಿ? ಸ್ತೋತ್ರ, ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ, ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಮರೆಯದೆ ನೆನಸಿರುವೆ, ಮನಸಾರೆ ವಂದಿಸುವೆ. ನನ್ನ ಮರೆಯದೆ ನೆನಸಿರುವೆ, ಮನಸಾರೆ ವಂದಿಸುವೆ. ಹಗಲು ഇരുಳು ನನ್ನ ನೆನಸಿ ಇದುವರೆಗೂ ನಡೆಸಿರುವೆ. ಹಗಲು ഇരുಳು ನನ್ನ ನೆನಸಿ ಇದುವರೆಗೂ ನಡೆಸಿರುವೆ. ಸ್ತೋತ್ರ, ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ, ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ, ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ.
ಕೋಟಿ ಸ್ತೋತ್ರ, ನಿಮಗೆ ಕೋಟಿ ಕೋಟಿ ಸ್ತೋತ್ರ, ನಿಮಗೆ ಕೋಟಿ ಕೋಟಿ ಸ್ತೋತ್ರ, ನಿಮಗೆ ಕೋಟಿ ಕೋಟಿ ಸ್ತೋತ್ರ, ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಕೃಪಾ ಸಂಪನ್ನನಾದ ದೇವರೇ, ಭೂಮಿ ಆಕಾಶಗಳ ನಿರ್ಮಾಣಿಕನೇ, ನಮಗಾಗಿ ಚಿಂತಿಸುವ ಹಿತಚಿಂತಕನೇ, ಈ ಶುಭ ದಿನಕ್ಕಾಗಿ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ಕಳೆದ ದಿನವೆಲ್ಲ ರಾತ್ರಿಯೆಲ್ಲ ನಮ್ಮನ್ನು ಕಾಪಾಡಿ ಈ ಹೊಸ ದಿನಕ್ಕೆ ನಮ್ಮನ್ನು ನಡೆಸಿದ್ದೀರಿ. ಈ ದಿನವನ್ನು ಕೂಡ ಕರ್ತನೆ ನಿಮ್ಮ ಕೃಪಾಶ್ರಯಕ್ಕೆ ಒಪ್ಪಿಸ್ತೇವೆ. ನಾವು ಕರ್ತನೆ ನಿನ್ನನ್ನು ಮಹಿಮೆಪಡಿಸಿ, ನಿನ್ನ ನಾಮವನ್ನು ಘನಪಡಿಸಿ, ನಮ್ಮನ್ನು ಸಂಪೂರ್ಣವಾಗಿ ನಿನ್ನ ಪಾದಕ್ಕೆ ಅರ್ಪಿಸುತ್ತೇವೆ ಸ್ವಾಮಿ. ಥ್ಯಾಂಕ್ ಯು. ದಿನವಿಡೀ ನೀವು ನಡೆಸಿ, ನಮ್ಮನ್ನು ನಡೆಸಿ, ನಿಮ್ಮ ಪ್ರಸನ್ನತೆಯಲ್ಲಿ ನಡೆಸಿ, ನಿಮ್ಮ ಕೃಪೆಯಲ್ಲಿ ನಡೆಸಿ, ನಮ್ಮನ್ನು ಆವರಿಸಿ ನಡೆಸಿ ಅಪ್ಪ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ನಿಮ್ಮ ಜವಾಬ್ದಾರಿ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ 1 ಪೇತ್ರ 2ನೇ ಅಧ್ಯಾಯ 9ನೇ ವಾಕ್ಯವನ್ನು ತೆಗೆದು ಓದೋಣ. 1 ಪೇತ್ರನ ಮೊದಲನೇ ಪತ್ರಿಕೆ ಅದರಲ್ಲಿ 2ನೇ ಅಧ್ಯಾಯ 9ನೇ ವಚನವನ್ನು ಓದೋಣ. ನೀವಾದರೋ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜ ವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಹಲ್ಲೆಲೂಯಾ. ಅನೇಕ ವಿಚಾರಗಳು ಈ ವಾಕ್ಯದಲ್ಲಿ ಅಡಗಿವೆ. ವಾಕ್ಯದ ಮೊದಲನೇ ಭಾಗ ಈ ರೀತಿಯಾಗಿ ಹೇಳ್ತದೆ, ನೀವಾದರೋ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ. ಕತ್ತಲೆಯೊಳಗಿಂದ ನಮ್ಮನ್ನು ಕರೆದಿದ್ದಾನಂತೆ. ಎಲ್ಲಿಗೆ ಕರೆದಿದ್ದಾನೆ? ಆಶ್ಚರ್ಯಕರವಾದ ಬೆಳಕಿಗೆ ಕರೆದಿದ್ದಾನೆ. ಹಲ್ಲೆಲೂಯಾ. ನಿಜವಾಗ್ಲೂ ನಾವು ಕತ್ತಲೆಯೊಳಗಿಂದ ಕರೆಯಲ್ಪಟ್ಟೆವು. ಕತ್ತಲೆಯ ರಾಜ್ಯದಲ್ಲಿ ನಾವಿದ್ದೆವು, ಕತ್ತಲೆಯಲ್ಲಿದ್ದೆವು, ನಾವೇ ಕತ್ತಲಾಗಿದ್ದೆವು. ಆದರೆ ಅಲ್ಲಿಂದ ದೇವರು ನಮ್ಮನ್ನು ಹೊರಗೆ ಕರೆದಿದ್ದಾನೆ. ನಿಜವಾಗ್ಲೂ ನಾವು ದೇವರಿಗೆ ಎಷ್ಟು ಸ್ತೋತ್ರ ಹೇಳಿದರೂ ಸಾಲದು. ಹಲ್ಲೆಲೂಯಾ. ಕೆಲವೊಂದು ವಾಕ್ಯಗಳನ್ನು ಓದ್ರಿ. ಕೊಲೋಸದವರಿಗೆ ಪೌಲನು ಬರೆಯುವಾಗ ಕೊಲೋಸೆ 1ನೇ ಅಧ್ಯಾಯ 13ನೇ ವಚನ. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿದ್ದಾನೆ. ಹಲ್ಲೆಲೂಯಾ. ನಮ್ಮನ್ನು ಎಲ್ಲಿಂದ ಬಿಡಿಸಿದ್ದಾನೆ? ಅಂಧಕಾರದ ದೊರೆತನದಿಂದ, ಕತ್ತಲೆಯ ಹಿಡಿತದಿಂದ, ಕತ್ತಲೆಯ ಒಂದು ರಾಜ್ಯದಿಂದ ನಮ್ಮನ್ನು ಬಿಡಿಸಿದ್ದಾನೆ. ಒಂದು ಆಡಳಿತಕ್ಕೆ ಒಳಪಟ್ಟಿದ್ದೆವು, ಒಂದು ದೊರೆತನಕ್ಕೆ ಒಳಪಟ್ಟಿದ್ದೆವು. ಅದು ಬೆಳಕಿನ ರಾಜ್ಯ ಅಲ್ಲ, ಕತ್ತಲೆಯ ರಾಜ್ಯದಲ್ಲಿದ್ದೆವು. ಆದರೆ ದೇವರು ನಮ್ಮನ್ನು ಅಲ್ಲಿಂದ ಬಿಡಿಸಿದನು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ ರಾಜ್ಯ ಯಾರ್ದು ಅಂತ ಹೇಳಿದ್ರೆ, ನೀವು ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನಕ್ಕೆ ಬನ್ನಿ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಅಲ್ಲಿ ಒಂದು ವಚನ ಈ ರೀತಿಯಾಗಿ ನಮಗೆ ಕಾಣಿಸ್ತದೆ, ಅಂಧಕಾರದ ಲೋಕಾಧಿಪತಿ, ಅಂಧಕಾರದ ಕತ್ತಲೆಯ ಲೋಕದ ಅಧಿಪತಿ. ಹಲ್ಲೆಲೂಯಾ. ನಿಜವಾಗ್ಲೂ ನಾವು ಅಲ್ಲಿಂದ ಬಿಡಿಸಲ್ಪಟ್ಟಿದ್ದೇವೆ, ಕಾಪಾಡಲ್ಪಟ್ಟಿದ್ದೇವೆ. ನಾವು ಆ ಅಂಧಕಾರ ಲೋಕದಲ್ಲಿದ್ದಾಗ, ನಾವು ಆ ಒಂದು ಕತ್ತಲೆಯ ಲೋಕದಲ್ಲಿದ್ದಾಗ ನಾವು ಕೂಡ ಡಾರ್ಕ್ ಆಗಿನೇ ಇದ್ದೆವು. ಇನ್ನೊಂದು ವಚನವನ್ನು ಓದಿ ನಿಮ್ಗೆ ಗೊತ್ತಾಗ್ತದೆ. ಎಫೆಸ 5ನೇ ಅಧ್ಯಾಯ 8ನೇ ವಚನವನ್ನು ಓದಿ. ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಕತ್ತಲೆಯಾಗಿದ್ರಿ, ನೀವೇ ಡಾರ್ಕ್ ಆಗಿದ್ರಿ. ಯಾಕಂದ್ರೆ ನೀವು ಇರುವುದು ಡಾರ್ಕ್ ರಾಜ್ಯದಲ್ಲಿ, ನೀವಿರುವುದು ಡಾರ್ಕ್ ದೊರೆತನದಲ್ಲಿ. ಹೌದು, ನಾವು ಹಾಗೆ ಇದ್ದೆವು. ಆದರೆ ಗುಡ್ ನ್ಯೂಸ್ ಏನಂದ್ರೆ, ನಮ್ಮನ್ನು ಕತ್ತಲೆಯೊಳಗಿಂದ ಬಿಡಿಸಿದ್ದಾನೆ. ಹಲ್ಲೆಲೂಯಾ. ಯಾವುದು ಕತ್ತಲೆ? ಮೊದಲನೇದಾಗಿ ಸೈತಾನನು
ಕತ್ತಲೆಯ ರಾಜ್ಯದ ಅಧಿಪತಿ. ಸೈತಾನನ ರಾಜ್ಯ ಕತ್ತಲೆಯ ರಾಜ್ಯ. ಆತನ ಕೃತ್ಯಗಳು, ಪಾಪದ ಕೃತ್ಯಗಳು, ಕತ್ತಲೆಯ ಕೃತ್ಯಗಳು. ಹಲ್ಲೆಲೂಯಾ. ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 13ನೇ ವಚನವನ್ನು ಓದಿ. ದುಂದೌತಣ, ಕುಡಿಕತನಗಳಲ್ಲಿ ನೋಡಿ, ಅದರ ಸ್ಪೆಷಾಲಿಟಿಗಳನ್ನು ನೋಡಿ, ಅದರ ವಿಶೇಷತೆಗಳನ್ನು ನೋಡಿ. ದುಂದೌತಣ, ಕತ್ತಲೆಯ ವಿಶೇಷತೆಗಳು. ನೀವು ಮೇಲ್ಗಡೆ ಇನ್ನೊಂದು ಲೈನಿಂದ ಓದ್ಕೊ ಬಂದ್ರೆ ಚೆನ್ನಾಗಿರ್ತದೆ. 12ನೇ ವಚನದಿಂದ ಓದ್ರಿ. ഇരുಳು ಬಹಳ ಮಟ್ಟಿಗೆ ಕಳೆಯಿತು, ഇരുಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು, ಹಗಲು ಸಮೀಪವಾಯಿತು. ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು, ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳೋಣ. ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳೋಣ. ದುಂದೌತಣ, ಚೆನ್ನಾಗಿ ಗಮನಿಸಿ, ದುಂದೌತಣ, ಕುಡಿಕತನಗಳಲ್ಲಿ ಆಗಲಿ, ಕುಡಿಕತನಗಳಾಗಲಿ, ಕಾಮಾಭಿಲಾಸ, ನಿರ್ಲಜ್ಜ ಕೃತ್ಯಗಳಲ್ಲಿ ಆಗಲಿ, ಅಂದ್ರೆ ಹೇಸಿಗೆ ಕೃತ್ಯಗಳಲ್ಲಿ, ಯಾವ ನಾಚಿಕೆ ಇಲ್ಲದೆ ಹೇಸಿಗೆ ಕೃತ್ಯಗಳಲ್ಲಿ, ಜಗಳ, ಹೊಟ್ಟೆ ಕಿಚ್ಚುಗಳಲ್ಲಿ ಆಗಲಿ, ಹೊಟ್ಟೆ ಕಿಚ್ಚುಗಳಲ್ಲಾಗಲಿ ಕಾಲ ಕಳೆಯೋದೆಲ್ಲ ಕತ್ತಲೆಗೆ ಸಂಬಂಧಪಟ್ಟಿದ್ದು. ಹಗಲು ಹೊತ್ತಿಗೆ ತಕ್ಕ ಹಾಗೆ ಮಾನಸ್ಥರಾಗಿ ನಡೆದುಕೊಳ್ಳೋಣ. ಹಲ್ಲೆಲೂಯಾ. ಹಾಗಾದ್ರೆ ಇದೆಲ್ಲ ಕತ್ತಲೆಗೆ ಸಂಬಂಧಪಟ್ಟದ್ದು. ನಾವು ಆ ರೀತಿಯಾಗಿದ್ದೆವು. ದುಂದೌತನ, ಕುಡುಕತನ, ಕಾಮಾಭಿಲಾಷೆ, ನಿರ್ಲಜ್ಜ ಕೃತ್ಯ ಅಂತ ಸಿಂಪಲ್ ಆಗಿ ಹಾಕ್ಬಿಟ್ಟಿದೆ. ಹೇಸಿಗೆ ಕೃತ್ಯಗಳು, ಯಾವ ನಾಚಿಕೆ ಇಲ್ಲದೆ ದುಷ್ಟ ಕೃತ್ಯಗಳನ್ನ ಮಾಡೋದು. ಜಗಳ, ಹೊಟ್ಟೆ ಕಿಚ್ಚು, ಇವೆಲ್ಲ ಕತ್ತಲೆಗೆ ಸಂಬಂಧಪಟ್ಟವು. ನೀವು ಕತ್ತಲೆ ಆಗಿದ್ದೆ ಅಂದ್ರೆ ನೀವೆಲ್ಲ ಇದರಲ್ಲೇ ಇದ್ರಿ. ಇದರಲ್ಲಿ ನಿಜವಾಗ್ಲೂ ನಾವೆಲ್ಲ ಎಂಥ ಘೋರ ಕತ್ತಲೆಯಲ್ಲಿದ್ದೆವು. ಕತ್ತಲೆಯಲ್ಲಿರುವವರಿಗೆ ಎಲ್ಲಿ ಹೆಜ್ಜೆ ಹಾಕ್ತೀವಿ ಅಂತ ಗೊತ್ತಿಲ್ಲ, ಏನು ಮಾಡೋದಂತ ಗೊತ್ತಿಲ್ಲ. ನಾವು ಹಾಗಿದ್ದೆವು, ಕತ್ತಲೆಯಲ್ಲಿದ್ದೆವು. ಆದರೆ ದೇವರ ಮಹಾಕೃಪೆ ನಮಗೆ ದೊರಕಿದೆ. ನಾವು ಆತನಿಗೆ ಸ್ತೋತ್ರ ಸಲ್ಲಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರ. ನಾವು ಹಾಡಾಡ್ತೀವಲ್ಲ, ಪಾಪ ಕತ್ತಲೆಯೂ ನೀಗಿತು, ಎಲ್ಲ ಮಾಯೆಯು ಮರೆಯಾಯಿತು. ಅದೇ ಶ್ರೇಷ್ಠ. ಆ ಕುಡುಕತನನೇ ಜಾಲಿ, ಸಾಕು. ಆ ಕುಡುಕತನನೇ ಜಾಲಿ. ಅದೇ ಈ ಲೋಕದ ಸುಖಭೋಗನೇ ಅದ ಖುಷಿ ಅಂತ ಹೇಳಿದ್ದು ಮಾಯೆಯಾದ ಸಂತೋಷ, ಅಲ್ಪವಾದ ಸಂತೋಷ, ಇಹಲೋಕದ ಅಲ್ಪವಾದ ಸಂತೋಷ. ಮಾಯೆ. ಪಾಪ ಕತ್ತಲೆಯೂ ನೀಗಿತು, ಎಲ್ಲ ಮಾಯೆಯು ಮರೆಯಾಯಿತು. ಎಲ್ಲವನ್ನ ದೇವರು ನಮ್ಮಿಂದ ತೆಗೆದು ಹಾಕಿದ್ದಾನೆ. ನಿಜವಾಗ್ಲೂ ನಾವು ಭಾಗ್ಯವಂತರಿ. ಅಂಥ ಕತ್ತಲೆಯೊಳಗಿಂದ ನಮ್ಮನ್ನು ಬಿಡಿಸಿದ್ದಾನೆ. ಕತ್ತಲೆಯ ರಾಜ್ಯದೊಳಗಿಂದ ನಮ್ಮನ್ನು ಬಿಡಿಸಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಅಲ್ಲೇ ಕೊಲೊಸ್ಸದವರಿಗೆ ಬರೆದ ಪತ್ರಿಕೆಯಲ್ಲಿ ಓದ್ವಲ್ಲ, 1:13 ಕತ್ತಲೆಯ ರಾಜ್ಯ ಅಂತ ಹೇಳುವಾಗ ಒಂದು ದೊರೆತನ. ನಾವು ಇಷ್ಟ ಬಂದಂಗೆ ನಾವು ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ನಾವು ಒತ್ತಾಯಪೂರ್ವಕವಾಗಿ ಆ ಪಾಪದ ಕೃತ್ಯಗಳನ್ನು ಮಾಡಬೇಕಾಯಿತು. ಅದನ್ನ ಬಿಟ್ಟಿದ್ದಕ್ಕಾಗ್ತಾ ಇಲ್ಲ. ಇವತ್ತು ಕೂಡ ಅನೇಕರು ನೋಡಿ, ಕತ್ತಲೆ ರಾಜ್ಯದಲ್ಲಿರೋರು ಕುಡಿಯೋದನ್ನ ಬಿಡಕ್ಕೆ ಆಗ್ತಾ ಇಲ್ಲ, ಕುಡುಕತನವನ್ನು ಬಿಡಕ್ಕಾಗ್ತಾ ಇಲ್ಲ, ಈ ಕೆಟ್ಟ ಚಟವನ್ನು ಬಿಡಕ್ಕಾಗ್ತಾ ಇಲ್ಲ. ಅವರು ದೊರೆತನಕ್ಕೆ ಒಳಗಾಗಿದ್ದಾರೆ. ನಮ್ಮನ್ನು ದೇವರು ಬಿಡಿಸಿದ್ದಾನೆ. ಇನ್ನು ಕತ್ತಲೆಯ ದೊರೆತನ ನಮ್ಮ ಮೇಲಿಲ್ಲ, ಕತ್ತಲೆಯ ರಾಜ್ಯದ ದೊರೆತನ ನಮ್ಮ ಮೇಲಿಲ್ಲ. ನಾವು ಅಲ್ಲಿಂದ ಬಿಡುಗಡೆ ಹೊಂದಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಅದಕ್ಕಾಗಿ ನಾವು ದೇವರಿಗೆ ಎಷ್ಟೋ ಸ್ತೋತ್ರ ಸಲ್ಲಿಸಬೇಕು. ನಮ್ಮ ಕಣ್ಣುಗಳು ತೆರೆಯಲ್ಪಟ್ಟಿದೆ, ನಮಗೆ ಬೆಳಕು ಕಂಡಿದೆ. ನಾವಿನ್ನು ಕತ್ತಲೆಯಲ್ಲಿಲ್ಲ, ನಾವು ಬೆಳಕಿಗೆ ಕರೆಯಲ್ಪಟ್ಟಿದ್ದೇವೆ. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು, ದೇವರು ನಿಮ್ಮನ್ನು ಕತ್ತಲೆಯೊಳಗಿಂದ ಹೊರಗೆ ಕರೆದು ಬಿಟ್ಟಿದ್ದಾನೆ. ಹಲ್ಲೆಲೂಯಾ. ಅಂಧಕಾರ ಲೋಕಾಧಿಪತಿಯ ಆಡಳಿತದಲ್ಲಿ ನಾವಿಲ್ಲ, ನಾವು ಅಲ್ಲಿಂದ ಬಿಡುಗಡೆ ಆಗಿದ್ದೇವೆ. ಓ ಥ್ಯಾಂಕ್ ಯು ಜೀಸಸ್. ನಾವು ದೇವರಿಗೆ ಸ್ತೋತ್ರ ಹೇಳಬೇಕು, ನಮಗೆ ಕೊಟ್ಟಿರುವಂತಹ ಬಿಡುಗಡೆಗಾಗಿ, ನಮಗೆ ಕೊಟ್ಟಿರುವಂತಹ ಕತ್ತಲೆಯೊಳಗಿಂದ ಆತ ನಮ್ಮನ್ನು ಬಿಡಿಸಿದ್ದಕ್ಕಾಗಿ. ಹಲ್ಲೆಲೂಯಾ. ಕತ್ತಲೆಯೊಳಗಿಂದ ಬಿಡಿಸಿ ಎಲ್ಲಿಟ್ಟಿದ್ದಾನಂತೆ? ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಬಿಡಿಸಿ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾನಂತೆ. ಹಲ್ಲೆಲೂಯಾ. 1 ಪೇತ್ರ 2:9 ಹೇಳ್ತದೆ, ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ್ದಾನೆ. ಹಲ್ಲೆಲೂಯಾ.
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಮೇಝಿಂಗ್ ಲೈಟ್, ಮಾರ್ವೆಲಸ್ ಲೈಟ್, ಗ್ಲೋರಿಯಸ್ ಲೈಟ್, ವಂಡರ್ಫುಲ್ ಲೈಟ್. ಹಾಲೆಲೂಯಾ. ಇದು ಈ ಬೆಳಕಲ್ಲ, ನಾವು ಕಾಣುವಂಥ ಈ ಎಲೆಕ್ಟ್ರಿಸಿಟಿ ಬೆಳಕಲ್ಲ, ನಾವು ಕಾಣುವ ಈ ಸೂರ್ಯನ ಬೆಳಕಲ್ಲ. ದೇವರ ಮಹಿಮೆಯ ಬೆಳಕಿನಲ್ಲಿ ನಮ್ಮನ್ನು ಇರಿಸಿದ್ದಾನೆ. ಸುವಾರ್ತೆಯ ಬೆಳಕಿನಲ್ಲಿ ನಮ್ಮನ್ನು ಇರಿಸಿದ್ದಾನೆ. ಕ್ರಿಸ್ತನ ಬೆಳಕಿನಲ್ಲಿ ನಮ್ಮನ್ನು ಇರಿಸಿದ್ದಾನೆ. ಆ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ಇರಿಸಿದ್ದಾನ್ರಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ನಾಮಕ್ಕೆ ಸ್ತೋತ್ರ. ಸುವಾರ್ತೆ ಅನ್ನುವುದು ಬೆಳಕು, ಗಾಸ್ಪಲ್ ಬೆಳಕು, ಕ್ರಿಸ್ತನು ಬೆಳಕು. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಲೋಕಕ್ಕೆ ಬೆಳಕು. ಆ ಬೆಳಕು ಕ್ರಿಸ್ತನ ಬೆಳಕಿನಲ್ಲಿ ನಮ್ಮನ್ನು ಇಟ್ಟಿದ್ದಾನೆ. ಹಲ್ಲೆಲೂಯಾ. ವಾಕ್ಯ ಬೆಳಕು, ದಾರಿಗೆ ದೀಪ ಬಾಳಿಗೆ ಬೆಳಕು ನಿನ್ನ ವಚನವು. ಹಲ್ಲೆಲೂಯಾ. ವಾಕ್ಯದ ಬೆಳಕಿನಲ್ಲಿ ನಿಜವಾಗ್ಲೂ ನಾವು ಭಾಗ್ಯವಂತರು. ಕತ್ತಲೆಯಿಂದ ಕರೆದು ತನ್ನ ಆಶ್ಚರ್ಯಕರವಾದ ಮಾರ್ವೆಲಸ್ ಲೈಟ್ನಲ್ಲಿ ನಮ್ಮನ್ನು ಇಟ್ಟಿದ್ದಾನೆ. ಈ ಸುವಾರ್ತೆಯ ಬೆಳಕು ನಮ್ಮನ್ನು ರಕ್ಷಣಾ ಅನುಭವಕ್ಕೂ ಪಾಪ ಕ್ಷಮಾಪಣೆ ನಿಶ್ಚಯಕ್ಕೂ ನಡೆಸಿದೆ. ಕ್ರಿಸ್ತನ ಬೆಳಕು ಇವತ್ತು ಆತನೊಂದಿಗಿನ ಅನ್ಯೋನ್ಯತೆಯಲ್ಲಿ ನಡೆಸಿದೆ. ವಾಕ್ಯದ ಬೆಳಕು ದುರ್ಮಾರ್ಗದಲ್ಲಿ ಹೋಗದ ಹಾಗೆ ನಮ್ಮನ್ನು ಕಾಪಾಡಿದೆ. ಹಲ್ಲೆಲೂಯಾ. ಇವತ್ತು ನಿಜವಾಗಲೂ ನಾವು ಭಾಗ್ಯವಂತರು. ನೀವು ಅದರ ಕತ್ತಲೆಯೊಳಗಿಂದ ಕರೆದು ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ, ಅಂದರೆ ಆಶ್ಚರ್ಯಕರವಾದ ಬೆಳಕಿನಲ್ಲಿ ನಿಮ್ಮನ್ನು ಸೇರಿಸಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಈ ವಿಷಯದಲ್ಲಿ ದೇವರಿಗೆ ಸಂತೋಷವಾಗಿ ಸ್ತೋತ್ರ ಹೇಳುವ ಇನ್ನು ಅನೇಕರು ಕತ್ತಲೆಯೊಳಗಿದ್ದಾರೆ, ಕತ್ತಲೆ ರಾಜ್ಯದಲ್ಲಿದ್ದಾರೆ. ಅದೇ ಅವರಿಗೆ ಶ್ರೇಷ್ಠ, ಆ ಸುಖವೇ ಅವರಿಗೆ ಶ್ರೇಷ್ಠ. ಮಾಯೆ, ಆ ಸುಖವೇ ಅವರಿಗೆ ಸಂತೋಷ ಅಂತ ನೆನೆಸ್ಕೊಂಡಿದ್ದಾರೆ. ಯಾಕಂದ್ರೆ ನಾವು ಹಾಗೆ ಇದ್ವಲ್ಲ, ನಾವು ಹಾಗೆ ನೆನೆಸಿದ್ವಿ. ಇಚ್ಛಾಶೆಯ ಸುಖವೇ, ಪಾಪದ ಸುಖವೇ, ಲೋಕದ ಮಲಿನತ್ವವೇ ನಮಗೆ ಸುಖವಾಗಿ ಅನಿಸ್ತಾ ಇತ್ತು. ಅದು ಮಾಯೆ. ಇವತ್ತು ಅವರ ಜೀವಿತಕ್ಕೂ ದೇವರ ಕೃಪೆ ದೊರಕಲಿ. ಯಾರೆಲ್ಲ ಕತ್ತಲೆಯಲ್ಲಿದ್ದಾರೋ ಅವ್ರನ್ನ ಬಿಡಿಸಪ್ಪ ಅಂತ ನಾವು ಕೇಳುವ. ನಮ್ಮ ಕುಟುಂಬದಲ್ಲಿ ಇನ್ನೂ ಯಾರು ಮಂಕುತನದಲ್ಲಿದ್ದಾರೆ, ಕತ್ತಲೆಯಲ್ಲಿದ್ದಾರೆ, ಅವರೆಲ್ಲರಿಗೂ ಒಂದು ಬಿಡುಗಡೆ ಸಿಗಬೇಕು ಅಂತ ನಾವು ಪ್ರಾರ್ಥನೆ ಮಾಡಬೇಕು. ನಮ್ಮ ಬೀದಿಯಲ್ಲಿ ಇನ್ನೂ ಯಾರ್ಯಾರಿಗೆ ದೈವ ಪ್ರಕಾಶ ಹೊಳಿಬೇಕಂತ ನಾವು ಬಯಸ್ತಾ ಇದ್ದೀವಿ, ಅವ್ರಿಗಾಗಿ ನಾವು ಪ್ರಾರ್ಥನೆ ಮಾಡಿ. ಇನ್ನು ಯಾರೆಲ್ಲ ಕತ್ತಲೆಯಲ್ಲಿದ್ದಾರೆ, ಇನ್ನು ಯಾರು ಕುಡುಕ್ತಾನದಿಲ್ಲ, ಪಾಪ ಮಾರ್ಗದಲ್ಲಿದ್ದಾರೆ, ದುರ್ಮಾರ್ಗದಲ್ಲಿ, ಅವರೆಲ್ಲ ಕತ್ತಲೆಯಲ್ಲಿರುವವರು, ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋದಾದರೆ ದೇವರು ಅವರನ್ನು ಕೂಡ ಬಿಡಿಸ್ತಾನೆ. ಎಷ್ಟೋ ಸಂದರ್ಭಗಳಲ್ಲಿ ನಿಮಗೆ ಅನುಭವ ಆಗಿರ್ಬೋದು, ನೀವು ಬುದ್ಧಿ ಹೇಳಿ ನೀವು ತಿದ್ಕೊಳ್ಳಲ್ಲ. ಅವ್ರ ಕಡೆ ತಿದ್ಕೊಳ್ಳೋಕ್ಕಾಗಲ್ಲ ರೀ. ಅವರು ದೊರೆತನದ ಕೆಳಗಿದ್ದಾರೆ. ದೇ ಆರ್ ಅಂಡರ್ ಎನ್ ಅಥಾರಿಟಿ, ಒಂದು ಅಧಿಕಾರದ ಕೆಳಗಿದ್ದಾರೆ. ಅವರಾಗಿ ಏನು ತೀರ್ಮಾನ ತಗೊಳ್ಳೋಕ್ಕಾಗಲ್ಲ. ಈ ಕೂದಲನ್ನು ಹಿಂಗೆ ಹಿಡಿದಿದ್ದಾನೆ ಸೈತಾನ, ಅಂಧಕಾರ ಅಧಿಪತಿ ಹಿಂಗೆ ಹಿಡಿದಿದ್ದಾನೆ. ಅವನು ಯಾವ ಕಡೆ ತಿರುಗಿಸ್ತಾನೋ ಆ ಕಡೆನೇ ಅವ್ರು ತಿರುಗುವುದು. ಈಗ ಅವ್ರನ್ನ ಬಿಡಿಸ್ಬೇಕಾದ್ರೆ ಉನ್ನತ ಪ್ರಕಾಶ ಹೊಳಿಬೇಕು ಅವರಿಗೆ. ಅವರ ಮನೋನೇತ್ರಗಳು ಬೆಳಗಬೇಕು. ಅವರಿಗೆ ಸುವಾರ್ತೆಯ ಬೆಳಕು ಹೋಗಬೇಕು. ಕ್ರಿಸ್ತನ ಪ್ರೀತಿಯ ಬೆಳಕು ಅವ್ರಿಗೆ ಉಂಟಾಗಬೇಕು. ವಾಕ್ಯದ ಬೆಳಕು ಅವ್ರಿಗೆ ಉಂಟಾಗಬೇಕು. ಸೊ ನಿಶ್ಚಯವಾಗಿ ಅವರು ಕೂಡ ಬರ್ತಾರೆ. ನಾವು ಈ ನಿಟ್ಟಿನಲ್ಲಿ ಪ್ರಾರ್ಥನೆ ಮಾಡೋಣ. ಮೊದಲನೇದಾಗಿ ನಮಗೋಸ್ಕರ ದೇವರಿಗೆ ಸ್ತೋತ್ರ ಮಾಡುವ. ಇನ್ನು ಕತ್ತಲೆಯಲ್ಲಿರುವವ್ರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡೋಣ. ಅವ್ರಿಗೂ ಕೂಡ ಬೆಳಕನ್ನು ಕೊಡಪ್ಪ. ಅವರ ಮನೋನೇತ್ರಗಳನ್ನು ತೆರೆ ಮಾಡು ಸ್ವಾಮಿ. ಅವರ ಮನೋನೇತ್ರಗಳನ್ನು ತೆರೆ ಮಾಡು. ಅವರಲ್ಲಿ ಪ್ರಕಾಶ ಹೊಳೆಯಲಿ, ಅವರಲ್ಲಿ ಪ್ರಕಾಶ ಹೊಳೆಯಲಿ. ಅವರಿಗೆ ಬೆಳಕು ಬರಲಿ. ಅವರಲ್ಲಿರುವ ಕತ್ತಲೆ ಎಲ್ಲ ನೀಗಲಿ. ಅವರಲ್ಲಿರುವಂಥ ಮಂಕುತನ ಎಲ್ಲ ನೀಗಲಿ. ಹಲ್ಲೆಲೂಯಾ. ಪ್ರಿಯರೇ, ನಾವು ಪ್ರಾರ್ಥನೆ ಮಾಡುವುದಾದರೆ ಪ್ರಕಾಶ ಹೊಳೆಯುತ್ತದೆ, ಪ್ರಕಾಶ ಹೊಳೆಯುತ್ತದೆ. ಪೇತ್ರನು ಸೆರೆಮನೆಯಲ್ಲಿ ಬಂಧಿತನಾಗಿದ್ದನು, ಕತ್ತಲೆ ಕೋಣೆ ಒಳಗಿದ್ದನು. ಸಭೆಯವರು ಪ್ರಾರ್ಥನೆ ಮಾಡಿದ್ರು. ಅಪೊಸ್ತಲರ ಕೃತ್ಯಗಳ 12ನೇ ಅಧ್ಯಾಯದಲ್ಲಿ ಅವರು ಪ್ರಾರ್ಥನೆ ಮಾಡುವಾಗ ಆ ಕೋಣೆಯೊಳಗೆ ದೊಡ್ಡ ಪ್ರಕಾಶ ಹೊಳೆಯಿತು. ನಾವು ಪ್ರಾರ್ಥನೆ ಮಾಡುವುದಾದರೆ ನಮ್ಮವರ ಜೀವಿತದಲ್ಲಿ ಪ್ರಕಾಶ ಹೊಳೆಯುತ್ತದೆ. ಅವರಿಗೆ ನಾನು ಎಂಥ ತಪ್ಪು ಮಾಡ್ತಾ ಇದ್ದೆ, ಇದನ್ನು ನಾನು ಮಾಡ್ತಾ ಇದ್ದೆ, ಈ ಒಂದು ಹೇಸಿಗೆ ಕೃತ್ಯವನ್ನು ನಾನು ಮಾಡ್ತಾ ಇದ್ದೆ ಅಂತ ಹೇಳಿ ಅವರಿಗೆ ಗ್ರಹಿಕೆ ಉಂಟಾಗ್ತದೆ. ಅವ್ರಿಗೂ ಸಹ ಕತ್ತಲೆ ಹೋಗಲಿ, ಬೆಳಕು ಬರಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಮೊದಲನೇದಾಗಿ ನಮ್ಮ ವಿಷಯದಲ್ಲಿ ದೇವರು ಮಾಡಿದ ಉಪಕಾರಕ್ಕಾಗಿ ಥ್ಯಾಂಕ್ಸ್ ಹೇಳುವ. ನಾವು ಎಂಥ ಒಂದು ಹೇಸಿಗೆ ಕೃತ್ಯದಲ್ಲಿ ತೊಡಗಿಸ್ಕೊಂಡಿದ್ವಿ, ಅದನ್ನೇ ಶ್ರೇಷ್ಠ ಅಂತ ಅಂದ್ಕೊಂಡಿದ್ವಿ, ಅದೇ ಜಾಲಿ, ಅದೇ ಖುಷಿ, ಸಂತೋಷ ಅಂದ್ಕೊಂಡಿದ್ವಿ. ಆದರೆ ದೇವರು ನಮ್ಮ ಮನೋನೇತ್ರಗಳನ್ನು ತೆರೆದಿದ್ದಾನೆ. ತನ್ನ ಆಶ್ಚರ್ಯಕರವಾದ ಬೆಳಕನ್ನು ನೀಡಿದ್ದಾನೆ. ಕ್ರಿಸ್ತನ ಸುವಾರ್ತೆಯ ಬೆಳಕನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಯೇಸು ನಮ್ಮ ಹೃದಯಗಳಲ್ಲಿ ಹೊಳೆದಿದ್ದಾನೆ. ಹಲ್ಲೆಲೂಯಾ. ವಾಕ್ಯ ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿದೆ.
ಹಲ್ಲೆಲೂಯಾ. ಅಪ್ಪ ನಿನಗೆ ಸ್ತೋತ್ರ ಸ್ವಾಮಿ. ನಮಗೆ ಕೊಟ್ಟಿರುವ ಬೆಳಕಿಗಾಗಿ ಸ್ತೋತ್ರ, ನಮಗೆ ಕೊಟ್ಟಿರುವ ಬೆಳಕಿಗಾಗಿ ಸ್ತೋತ್ರ. ಪಾಪ ಕತ್ತಲೆಯಲ್ಲಿದ್ದೆವು, ಎಲ್ಲೋ ಅಂಧಕಾರ ದೊರೆತನದಲ್ಲಿದ್ದೆವು ಸ್ವಾಮಿ. ಆದರೆ ನಮ್ಮನ್ನು ಕರುಣಿಸಿ ಅಂಧಕಾರ ದೊರೆತನದಿಂದ ಬಿಡಿಸಿ ಆಶ್ಚರ್ಯಕರವಾದ ಬೆಳಕಿನಲ್ಲಿ ನಮ್ಮನ್ನು ತಂದು ಸೇರಿಸಿದ್ದೀರಿ. ಹಲ್ಲೆಲೂಯಾ. ಇವತ್ತು ಕರ್ತನೆ ನಾವು ಮನರಮ್ಯವಾಗಿದ್ದೇವೆ, ಕರ್ತನೆ ಖುಷಿಯಾಗಿದ್ದೇವೆ, ಸಂತೋಷವಾಗಿದ್ದೇವೆ, ನಿರೀಕ್ಷೆ ಉಳ್ಳವರಾಗಿದ್ದೇವೆ. ನಮಗೆ ಬೆಳಕು ಹೊಳೆದಿದೆ, ನಮಗೆ ಕಣ್ಣಿಗೆ ಕಾಣ್ತಾ ಇದೆ. ನಮಗೆ ಭವಿಷ್ಯ, ಸಂತೋಷದ ಪ್ರಕಾಶಮಾನವಾದ ಭವಿಷ್ಯ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ. ನಿತ್ಯದ ನಿರೀಕ್ಷೆ ನಮ್ಮ ಕಣ್ಣು ಕಾಣ್ತಾ ಇದೆ. ಹಲ್ಲೆಲೂಯಾ. ಯಾಕಂದ್ರೆ ನಮಗೆ ಬೆಳಕು ಬಂತು ಸ್ವಾಮಿ. ಹಲ್ಲೆಲೂಯಾ. ನಮಗೆ ಪ್ರಕಾಶ ಹೊಳೆದಿದೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಯಾವ ಕತ್ತಲೆಯೂ ನಮ್ಮನ್ನು ಮುಸುಕಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಉನ್ನತ ಪ್ರಕಾಶ ನಮ್ಮ ಜೀವಿತದಲ್ಲಿ ಹೊಳೆದಿದೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ನಮಗೆ ಕೊಟ್ಟಿರುವ ಸುವಾರ್ತೆಯ ಬೆಳಕಿಗಾಗಿ ಸ್ತೋತ್ರ, ನಮಗೆ ಕೊಟ್ಟಿರುವ ಕ್ರಿಸ್ತನೆಂಬ ಬೆಳಕಿಗಾಗಿ ಸ್ತೋತ್ರ ಸ್ವಾಮಿ. ಓ ಹಲ್ಲೆಲೂಯಾ. ನಮಗೆ ಕೊಟ್ಟಿರುವ ವಾಕ್ಯದ ಬೆಳಕಿಗಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ನಿನಗೆ ಸ್ತೋತ್ರ ಹೇಳ್ತೇವೆಪ್ಪ. ಇದೇ ಸಮಯದಲ್ಲಿ ನಮ್ಮವರಿಗಾಗಿ ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ನಮ್ಮ ಕುಟುಂಬದಲ್ಲಿ ಇನ್ನು ಯಾರೆಲ್ಲ ಕತ್ತಲೆಯಲ್ಲಿದ್ದಾರೋ ಅವರೆಲ್ಲರನ್ನ ನೆನಪು ಮಾಡ್ಕೊಳ್ತೀವಪ್ಪ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಪ್ರಿಯರೇ, ನೆನಪು ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಇನ್ನು ಯಾರೆಲ್ಲ ಕತ್ತಲೆಯಲ್ಲಿದ್ದಾರೆ ಅವ್ರಿಗೆಲ್ಲರಿಗೂ ಬೆಳಕು ಹೊಳೆಯಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯಾ. ನಿಮ್ಮ ಬೀದಿಯಲ್ಲಿ ಇನ್ನು ಯಾರೆಲ್ಲ ಕತ್ತಲೆಯಲ್ಲಿದ್ದಾರೆ, ನಿಮ್ಮ ಊರಲ್ಲಿ ಇನ್ನು ಯಾರೆಲ್ಲ ಕತ್ತಲೆಯಲ್ಲಿದ್ದಾರೆ, ಯಾರ್ಯಾರು ನಿಮ್ಮ ಆಫೀಸ್ನಲ್ಲಿ ಇನ್ನು ಯಾರೆಲ್ಲ ಕತ್ತಲೆಯಲ್ಲಿದ್ದಾರೆ ಅವ್ರಿಗೊಂದು ಪ್ರಕಾಶ ಹೊಳೆಯಲಿಪ್ಪ. ನೀವು ಪ್ರಾರ್ಥನೆ ಮಾಡಿದ್ರೆ ಪೇತ್ರನಿದ್ದಂತಹ ಕತ್ತಲೆ ಕೋಣೆಯೊಳಗೆ ಹೊಳೆದ ಪ್ರಕಾಶ ಅವರ ಜೀವಿತಕ್ಕೂ ಉನ್ನತದಿಂದ ಇಳಿದು ಬರ್ತದೆ. ಹಲ್ಲೆಲೂಯಾ. ಉನ್ನತ ಪ್ರಕಾಶ ಹೊಳಿತದೆ, ಅವರ ಮನೋನೇತ್ರಗಳು ಬೆಳಗಲ್ಪಡ್ತದೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಮನೋನೇತ್ರಗಳನ್ನು ಮಂಕು ಮಾಡಿರುವ ಎಲ್ಲ ಅಂಧಕಾರ ದೊರೆತನಗಳೆಲ್ಲ ಲಯವಾಗ್ತದೆ. ಕಣ್ಣುಗಳು ತೆರೀತವೆ, ಸತ್ಯವನ್ನು ತಿಳ್ಕೊಳ್ತಾರೆ, ವಾಕ್ಯವನ್ನು ತಿಳ್ಕೊಳ್ತಾರೆ, ಕ್ರಿಸ್ತನ ಪ್ರೀತಿಯನ್ನು ತಿಳ್ಕೊಳ್ತಾರೆ. ಹಲ್ಲೆಲೂಯಾ. ಅಪ್ಪ ನಿನ್ನ ಕೃಪೆ ಉಂಟಾಗಲಿ. ಕತ್ತಲೆಯಲ್ಲಿರುವಂಥ ಎಲ್ಲ ಜನರಿಗೆ ನಿನ್ನ ದೈವ ಪ್ರಕಾಶ ಹೊಳೆಯಲಿ ಸ್ವಾಮಿ. ದೈವ ಪ್ರಕಾಶ ಹೊಳೆಯಲಿ, ಅವರ ಮನೋನೇತ್ರಗಳು ತೆರೆಯಲ್ಪಡಲಿ. ನನ್ನ ಕುಟುಂಬದಲ್ಲಿರುವಂಥ ರಕ್ಷಣೆ ಹೊಂದದೇ ಇರುವ ಎಲ್ಲರಿಗಾಗಿ ಬೇಡ್ತೇನೆ ಸ್ವಾಮಿ. ಕರ್ತನೆ, ಅವರೆಲ್ಲರಿಗೂ ರಕ್ಷಣಾ ಅನುಭವ ಉಂಟಾಗಲಿ ಸ್ವಾಮಿ. ಪಾಪ ಕ್ಷಮಾಪಣೆ ನಿಶ್ಚಯ ಉಂಟಾಗಲಿ, ನಿತ್ಯ ಜೀವದ ನಿರೀಕ್ಷೆ ಉಂಟಾಗಲಿ. ಕರ್ತನೆ, ಸುವಾರ್ತೆಯ ಬೆಳಕು ಅವರಿಗೆ ಪ್ರಕಾಶಿಸಬೇಕು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ರಕ್ಷಣೆ ಅಂದ್ರೇನು, ನಿತ್ಯ ಜೀವ ಅಂದ್ರೇನು, ಪರಲೋಕ ಅಂದ್ರೇನು, ಈ ಸಂತೋಷ ಸುದ್ದಿ ಯಾವುದು ಕರ್ತನೆ ಅವರಿಗೆ ಹೊಳೆಯಲಿಯಪ್ಪ. ಈ ಬೆಳಕು ಅವ್ರಿಗೆ ಬೀಳಲಿಯಪ್ಪ. ಸುವಾರ್ತೆಯ ಬೆಳಕು ಬೀಳಲಿ, ರಕ್ಷಣೆಯ ಬೆಳಕು ಬೀಳಲಿ, ಕ್ರಿಸ್ತನ ಬೆಳಕು ಅಪ್ಪ ನೀನು ಬೆಳಕಾಗಿ ಅವರಲ್ಲಿ ಪ್ರಕಾಶಿಸು ಸ್ವಾಮಿ. ಥ್ಯಾಂಕ್ ಯು. ನಾನೇ ಲೋಕಕ್ಕೆ ಬೆಳಕು ಅಂತ ಹೇಳಿದಲ್ಲ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ನಿನ್ನಲ್ಲಿ ಇರುವವರು ಯಾರು ಕತ್ತಲೆಯಲ್ಲಿ ನಡೆಯೋದಿಲ್ಲ. ನಿನ್ನ ಬೆಳಕನ್ನು ಅವರಿಗೆ ಕೊಡು ಸ್ವಾಮಿ. ನಿನ್ನ ಬೆಳಕನ್ನು ಅವರಿಗೆ ಕೊಡಪ್ಪ. ಥ್ಯಾಂಕ್ ಯು ಜೀಸಸ್. ಅಪ್ಪ ನಿನಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಓ, ನಮ್ಮ ಬೀದಿಯಲ್ಲಿರುವವ್ರಿಗಾಗಿ ಬೇಡಿಕೊಳ್ತೇವೆ. ನಮ್ಮ ಬೀದಿಯಲ್ಲಿರುವವರನ್ನೆಲ್ಲರನ್ನೂ ಕೂಡ ನಿನ್ನ ಸುವಾರ್ತೆಯ ಬೆಳಕು ಸಂಧಿಸಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನೀನು ಅವರ ಹೃದಯಗಳಲ್ಲಿ ಹೊಳೆ ಸ್ವಾಮಿ, ಪ್ರಕಾಶಮಾನವಾಗಿ ಹೊಳೆಯಪ್ಪ. ಥ್ಯಾಂಕ್ ಯು ಲಾರ್ಡ್. ಕರ್ತ, ನಿನ್ನ ವಾಕ್ಯ ಅವರ ಜೀವಿತದಲ್ಲಿ ಪ್ರಕಾಶಮಾನವಾಗಿ ಹೊಳೆಯಲಿ ಸ್ವಾಮಿ. ವಾಕ್ಯದ ಬೆಳಕಿನಲ್ಲಿ ನಡೀಲಿಕ್ಕೆ ಅವಕಾಶ ಆಗಲಿ ಸ್ವಾಮಿ. ನಮ್ಮ ಗ್ರಾಮದವರಿಗಾಗಿ ಬೇಡಿಕೊಳ್ತೇವೆ. ನಮ್ಮ ಗ್ರಾಮದಲ್ಲಿರೋರು ಎಲ್ಲರಿಗೂ ಸ್ವಾರ್ಥೆಯ ಬೆಳಕು ಸಿಗಬೇಕು, ವಾಕ್ಯದ ಬೆಳಕು ಸಿಗಬೇಕು. ನೀನು ಬೆಳಕಾಗಿ ಅವರ ಹೃದಯದಲ್ಲಿ ಪ್ರಕಾಶಿಸಬೇಕು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಮ್ಮ ಜಿಲ್ಲೆ, ನಮ್ಮ ರಾಜ್ಯದ ಜನತೆಗಾಗಿ ಬೇಡಿಕೊಳ್ತೇವೆ. ಎಲ್ಲರಿಗೂ ಕೂಡ ಸ್ವಾರ್ಥೆಯ ಬೆಳಕು ಉಂಟಾಗಬೇಕು ಸ್ವಾಮಿ. ಥ್ಯಾಂಕ್ ಯು. ನಮ್ಮನ್ನು ಸಂಧಿಸ್ದೆಯಲ್ಲಪ್ಪ, ನಮ್ಮ ಜನರನ್ನು ಸಂಧಿಸಪ್ಪ. ಥ್ಯಾಂಕ್ ಯು ಲಾರ್ಡ್. ನಮಗೆ ಕ್ರಿಸ್ತನ ಬೆಳಕು ನಮ್ಮ ಹೃದಯದಲ್ಲಿ ಹೊಳೆಯುತ್ತಲ್ಲ ಕರ್ತನೆ, ಪ್ರತಿಯೊಬ್ಬರ ಹೃದಯದಲ್ಲಿ ನೀವು ಇಳಿದು ಬನ್ನಿ ಸ್ವಾಮಿ. ನೀವು ಬನ್ನಿಯಪ್ಪ, ಬೆಳಕಾಗಿ ಬನ್ನಿ ಸ್ವಾಮಿ, ಪ್ರಕಾಶಮಾನವಾಗಿ ಬನ್ನಿ ಸ್ವಾಮಿ. ಸತ್ಯ ಯಾವುದು ಅಂತ ಹೇಳಿ ಎಲ್ಲಿ ಹೆಜ್ಜೆ ಇಡಬೇಕು ಅಂತ ಅವ್ರಿಗೆ ಗೊತ್ತಾಗ್ಲಿ ಸ್ವಾಮಿ. ಎಲ್ಲಿ ಇದುವರೆಗೆ ಎಷ್ಟು ಕೆಸರಿನಲ್ಲಿ ಕಾಲಿಟ್ಟಿದೆ ಅಂತ ಹೇಳಿ ಅವ್ರಿಗೆ ಗ್ರಹಿಕೆ ಉಂಟಾಗ್ಲಿ ಕರ್ತನೆ. ಹಲ್ಲೆಲೂಯಾ. ಥ್ಯಾಂಕ್ ಯು. ವಾಕ್ಯದ ಬೆಳಕನ್ನು ಕೊಡಪ್ಪ. ನಡಿಬೇಕಾದ ಹಾದಿಯನ್ನು ತೋರಿಸು ಸ್ವಾಮಿ. ಮುಂದೆ ಎಲ್ಲಿ ಹೆಜ್ಜೆ ಇಡಬೇಕು, ಯಾವ ಮಾರ್ಗದಲ್ಲಿ ನಡಿಬೇಕು, ಇದೇ ಮಾರ್ಗ ಅಂತ ಹೇಳಿ ತಿಳಿಸುವ ನಿನ್ನ ವಾಕ್ಯದ ಬೆಳಕನ್ನು ಕೊಡು ಕರ್ತನೆ. ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಬ್ಬರು ನೀನು ಆಶೀರ್ವದಿಸು. ಥ್ಯಾಂಕ್ ಯು ಲಾರ್ಡ್. ಬಿಡುಗಡೆ ಕೊಡು ಸ್ವಾಮಿ. ಥ್ಯಾಂಕ್ ಯು. ಆಶೀರ್ವದಿಸಿ ನಡೆಸಪ್ಪ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಹೊಂದಿಕೊಳ್ಳುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ಹಲ್ಲೆಲೂಯಾ. ಇನ್ನೊಂದು ಕಾರ್ಯಕ್ಕಾಗಿ ನಾವು ವಾಕ್ಯವನ್ನು ನೋಡಿ ಪ್ರಾರ್ಥನೆ ಮಾಡೋಣ. ಯೋಹಾನ 8ನೇ ಅಧ್ಯಾಯ 12ನೇ ವಚನವನ್ನು ಓದೋಣ. ಯೋಹಾನ 8:12. ಯೇಸು ತಿರುಗಿ ಅವರ ಸಂಗಡ ಮಾತನಾಡಲಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು.
ದೇವ್ರ ನಾಮಕ್ಕೆ ಸ್ತೋತ್ರ. ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸಿ ನಡೆಯುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿದ್ದಾನೆ. ಇವತ್ತು ಯಾರ್ಯಾರು ಕ್ರಿಸ್ತನಲ್ಲಿದ್ದಾರೋ ಅವರು ಜೀವ ಕೊಡುವ ಬೆಳಕನ್ನು ಹೊಂದಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ನಾವು ಕ್ರಿಸ್ತನಲ್ಲಿ ಇರುವಾಗ ನಮ್ಮ ಜೀವಿತದಲ್ಲಿ ಬೆಳಕು ಇರ್ತದೆ. ಇವತ್ತು ಯಾರೆಲ್ಲ ಬೆಳಕಿನಲ್ಲಿ ನಡಿಬೇಕು ಅಂತ ಹೇಳಿ ಪರಿಶುದ್ಧತೆಯಲ್ಲಿ ನಡಿಬೇಕು, ದೇವರ ದೈವ ಪ್ರಕಾಶದಲ್ಲಿ ನಡಿಬೇಕು ಅಂತ ಬಯಸಿದ್ರು, ವೆರಿ ಸಿಂಪಲ್, ಕ್ರಿಸ್ತನೊಂದಿಗಿನ ಅನ್ಯೋನ್ಯತೆ, ಕ್ರಿಸ್ತನಲ್ಲಿರುವ, ಕ್ರಿಸ್ತನನ್ನು ಅನುಸರಿಸಿ ನಡೆಯುವ, ಕ್ರಿಸ್ತನೊಂದಿಗಿನ ರಿಲೇಷನ್ಶಿಪ್ ನಮ್ಮನ್ನು ಬೆಳಕಿನಲ್ಲಿ ನಡೆಸ್ತದೆ. ಹಲ್ಲೆಲೂಯಾ, ದೇವನಾಮಕ್ಕೆ ಸ್ತೋತ್ರವಾಗಿ. ಲೈಫ್ ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿದ್ದರೆ ನಾವು ಪ್ರಕಾಶಮಾನವಾಗಿ ಬೆಳಗುವವರಾಗಿರ್ತೀವಿ. ಯಾಕಂದರೆ ಆತನ ಬೆಳಕು, ನಾವು ಆತನಲ್ಲಿ, ಆತನೊಂದಿನ ಅನ್ಯೋನ್ಯತೆಯಲ್ಲಿದ್ದರೆ ನಾವು ಬೆಳಗ್ತೇವೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಸಮ್ಮುಖದಲ್ಲಿದ್ದಂತಹ ಮೋಶೆ ಅವನ ಕೆಳಗಿಳಿದು ಬಂದಾಗ ಅವನ ಮುಖವು ಪ್ರಕಾಶಮಾನವಾಗಿ ಬೆಳಗಿತು. ಇವತ್ತು ನಾವು ಕ್ರಿಸ್ತನೊಂದಿಗೆ ಎಷ್ಟು ಇರ್ತೀವೋ ಅಷ್ಟು ನಮ್ಮ ಜೀವಿತವು ಪ್ರಕಾಶಮಾನವಾಗಿ ಬೆಳಗ್ತದೆ. ಕತ್ತಲೆ ಅನ್ನುವುದು ನಮ್ಮನ್ನು ಮುಸ್ಲಿಕ್ಕೆ ಆಗೋದಿಲ್ಲ. ಎಷ್ಟೋ ಜನರು ಕಷ್ಟಪಡ್ತಾರೆ, ಪಾಪವನ್ನು ಜಯಿಸೋಕ್ಕಾಗ್ತಾ ಇಲ್ಲ, ಈ ಹೋರಾಟವನ್ನು ಜಯಿಸೋಕ್ಕಾಗ್ತಾ ಇಲ್ಲ. ವೆರಿ ಸಿಂಪಲ್, ಕ್ರಿಸ್ತನೊಂದಿಗೆ ನೀವು ಎಷ್ಟು ಸಮಯ ಕಳೀತೀರಿ, ಕ್ರಿಸ್ತನೊಂದಿಗೆ ಎಷ್ಟು ನಿಕಟ ಬಾಂಧವ್ಯವನ್ನು ಹೊಂದಿದ್ದೀರಿ, ದ್ಯಾಟ್ ಮ್ಯಾಟರ್ಸ್. ಅದು ಕಾರ್ಯ ಮಾಡುವಂಥದ್ದಾಗಿದೆ. ಸೊ ಅದರಿಂದಾಗಿ ಒಂದು ನಿಮಿಷ ನಾವು ಕರ್ತನ ಹತ್ರ ಕೇಳುವ, ನಿನ್ನನ್ನು ಅನುಸರಿಸಿ, ನಿನ್ನೊಂದಿಗೆ, ನಿನ್ನ ಜೊತೆಯಲ್ಲಿ, ನಿನ್ನ ಫೆಲೋಶಿಪ್ನಲ್ಲಿ, ನಿನ್ನೊಂದಿಗಿನ ಅನ್ಯೋನ್ಯತೆಯಲ್ಲಿ ನಾವು ಹೆಚ್ಚು ಸಮಯ ಇರಲಿಕ್ಕೆ ನಮಗೆ ಕೃಪೆ ಕೊಡಪ್ಪ. ನಿನ್ನೊಂದಿಗಿರುವಾಗ ನಿನ್ನ ಬೆಳಕು ನಮ್ಮೊಳಗೆ ಬಂದುಬಿಡ್ತದೆ, ನಿನ್ನ ದೈವ ಪ್ರಕಾಶ ನಮ್ಮೊಳಗೆ ಬಂದುಬಿಡ್ತದೆ, ನಿನ್ನ ಸುವಾಸನೆ ನಮ್ಮೊಳಗೆ ಬಂದುಬಿಡ್ತದೆ, ನಿನ್ನ ಕಾಂತಿ, ನಿನ್ನ ಕರ್ತನೆ ಗುಣಾತಿಶಯಗಳು ನಮ್ಮೊಳಗೆ ಬಂದುಬಿಡ್ತದೆ. ಥ್ಯಾಂಕ್ ಯು. ನಾವು ಕೂಡ ಬೆಳಕಾಗಿ ಬೆಳಗಲಿಕ್ಕೆ ಸಾಧ್ಯಪ್ಪ. ಥ್ಯಾಂಕ್ ಯು ಜೀಸಸ್. ಕ್ರಿಸ್ತನಲ್ಲಿದ್ದು ನಾವು ಬೆಳಕಾಗಿ ಬೆಳಗಲಿಕ್ಕೆ ಅಪ್ಪ ನಮಗೆ ಕೃಪೆ ಕೊಡಪ್ಪ. ಕ್ರಿಸ್ತನೊಂದಿಗಿನ ಅನ್ಯೋನ್ಯತೆ ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ಇವತ್ತು ನನ್ನ ಜೊತೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅವರೆಲ್ಲರಿಗೂ ನಿಜ ಬೆಳಕಾಗಿರುವ ಕ್ರಿಸ್ತನೊಂದಿಗಿನ ನಿಕಟ ಫೆಲೋಶಿಪ್, ಹಲ್ಲೆಲೂಯಾ, ಉಂಟಾಗುವಂತೆ ನೀನು ಅನುಗ್ರಹ ಕೊಡು ಸ್ವಾಮಿ. ನಿನ್ನ ಬೆಳಕಿನಲ್ಲಿ ಕರ್ತನೆ ನಾವು ಬೆಳಕನ್ನು ಕಾಣ್ತೇವೆ, ಬೆಳಕನ್ನು ಕೊಡ್ತೇವೆ ಸ್ವಾಮಿ. ಹಲ್ಲೆಲೂಯಾ. ನಿನ್ನೊಂದಿಗಿನ ಅನ್ಯೋನ್ಯತೆಯಲ್ಲಿ ನಡೀಲಿಕ್ಕೆ, ಬೆಳಕಿನಲ್ಲಿ ನಡೀಲಿಕ್ಕೆ ನಮಗೆ ಕೃಪೆ ಕೊಡು ಸ್ವಾಮಿ. ನಿನ್ನೊಂದಿಗಿನ ಬಾಂಧವ್ಯದಲ್ಲಿ ನಡೀಲಿಕ್ಕೆ, ಬೆಳಕಿನಲ್ಲಿ ನಡೀಲಿಕ್ಕೆ ಕೃಪೆ ಕೊಡು ಸ್ವಾಮಿ. ನಿನ್ನ ಕರ್ತನೆ ಅನುಭವದಲ್ಲಿ ಪ್ರತಿದಿನ ನಡೀಲಿಕ್ಕೆ ನಮಗೆ ಕೃಪೆ ಕೊಡಪ್ಪ. ಹಲ್ಲೆಲೂಯಾ. ನಿನ್ನನ್ನು ಅನುಸರಿಸಿ ನಡೆಯುವವರನ್ನ ಎಂದಿಗೂ ಕತ್ತಲೆ ಮುಸುಕುವುದಿಲ್ಲ. ಹೌದು ಸ್ವಾಮಿ, ನಿನ್ನನ್ನು ಅನುಸರಿಸಿ ನಡೆಯುವವರು ಕರ್ತನೆ ಅವರನ್ನ ಕತ್ತಲೆ ಎಂದಿಗೂ ಮುಸುಕುವುದಿಲ್ಲ ಸ್ವಾಮಿ. ಅವರು ಜೀವ ಕೊಡುವ ಬೆಳಕನ್ನು ಹೊಂದಿದವರಾಗಿದ್ದಾರೆ ಅಂತ ಹೇಳಿ ನಿನ್ನ ವಾಕ್ಯ ಹೇಳ್ತದೆ. ಥ್ಯಾಂಕ್ ಯು ಲಾರ್ಡ್. ನಮ್ಮೆಲ್ಲರಿಗೂ ಆ ಕೃಪೆ ಕೊಡಪ್ಪ. ನಿನ್ನೊಂದಿಗಿನ ನಿಕಟ ಬಾಂಧವ್ಯದಲ್ಲಿದ್ದು ನಾವು ಬೆಳಕು ಕೊಡುವವರಾಗಿರುವಂತೆ ನಮಗೆ ಸಹಾಯ ನೀಡು. ನಮ್ಮೆಲ್ಲರನ್ನ ಆಶೀರ್ವದಿಸಪ್ಪ. ಇವತ್ತು ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರು ನಿನ್ನೊಂದಿಗಿನ ನಿಕಟ ಬಾಂಧವ್ಯದಲ್ಲಿದ್ದು ನಿನ್ನ ದೈವ ಪ್ರಕಾಶವನ್ನು, ನಿನ್ನ ಕ್ಯಾರೆಕ್ಟರನ್ನು, ನಿನ್ನ ಗುಣಾತಿಶಯಗಳನ್ನು, ನಿನ್ನ ಸ್ವಭಾವವನ್ನು, ನಿನ್ನ ಜಯವನ್ನು, ನಿನ್ನ ಮಹತ್ವಗಳನ್ನು ಕರ್ತನೆ ಹೊರ ಹಾಕುವಂತೆ ಪ್ರತಿಯೊಬ್ಬರಿಗೂ ಅನುಗ್ರಹ ಕೊಡು ಸ್ವಾಮಿ. ನನಗೆ ಅನುಗ್ರಹ ಕೊಡಪ್ಪ. ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವ ಪ್ರತಿಯೊಬ್ಬರಿಗೂ ಈ ಕೃಪೆಯನ್ನು ಕೊಡು ಕರ್ತನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಚಾಮರಾಜನಗರ ಜಿಲ್ಲೆಗೋಸ್ಕರವಾಗಿ ಪ್ರಾರ್ಥನೆ ಮಾಡೋಣ. ಕರ್ನಾಟಕದ ತಳಭಾಗದಲ್ಲಿ ಇರುವಂಥದ್ದು ಚಾಮರಾಜನಗರ ಜಿಲ್ಲೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಈ ಜಿಲ್ಲೆಗೆ ದೇವರ ಕೃಪೆ ಉಂಟಾಗಲಿ. ಈ ಜಿಲ್ಲೆಯಲ್ಲಿ ದೇವರ ಅನುಗ್ರಹ ಅಪರಿಮಿತವಾಗಿ ಸುರಿಸಲ್ಪಡಲಿ. ವಿಶೇಷವಾಗಿ ಇವತ್ತು ನಾವು ಕೇಳಿದ ವಾಕ್ಯ ಪ್ರಕಾರ ಎಲ್ಲರ ಮನೋನೇತ್ರಗಳು ಬೆಳಗಲಿ. ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ಉಜ್ಜೀವನ ಉಂಟಾಗಲಿ. ಎಲ್ಲ ಜನಾಂಗ, ಪಂಗಡ, ಎಲ್ಲ ಊರು ಗ್ರಾಮಗಳಿಂದ ಎಲ್ಲ ಜನರು ಕೂಡ ಈ ಬೆಳಕನ್ನು ಕಂಡುಕೊಳ್ಳುವಂತೆ ದೇವರ ಕೃಪೆ ಉಂಟಾಗಲಿ. ಹಲ್ಲೆಲೂಯಾ. ಕೃಪೆಯಲ್ಲಿ ಐಶ್ವರ್ಯ ಭರಿತನಾದ ದೇವರೇ, ನಮ್ಮ ಚಾಮರಾಜನಗರ ಜಿಲ್ಲೆಗೋಸ್ಕರವಾಗಿ ನಿನ್ನ ಸಮ್ಮುಖದಲ್ಲಿ ಬೇಡಿಕೊಳ್ಳುತ್ತೇವೆ. ಈ ಜಿಲ್ಲೆಯಲ್ಲಿರುವ ಎಲ್ಲ ಜನಾಂಗದವರಿಗೂ ನಿನ್ನ ದೈವ ಪ್ರಕಾಶ ಹೊಳೆಯಲಿ, ನಿನ್ನ ಉನ್ನತ ಪ್ರಕಾಶ ಹೊಳೆಯಲಿ ಸ್ವಾಮಿ. ಎಲ್ಲರ ಮನೋನೇತ್ರಗಳು ತೆರೆಯಲ್ಪಡಲಿ ಸ್ವಾಮಿ. ಥ್ಯಾಂಕ್ ಯು ಕರ್ತನೇ. ನೀನು ಅವ್ರ ಜೊತೆ ನೀನು ಮಾತಾಡು. ಥ್ಯಾಂಕ್ ಯು. ನೀನು ಮಾತಾಡು. ನೀನು ಕನಸಿನಲ್ಲಿ, ದರ್ಶನದಲ್ಲಿ ಅವ್ರ ಜೊತೆ ಮಾತಾಡಪ್ಪ. ನೀನು ಪ್ರಕಾಶ ಆಗು ಸ್ವಾಮಿ. ಅಂದು ಸೌಲನನ್ನು ನೀನು ಸಂಧಿಸಿದೆಯಲ್ಲ ಸ್ವಾಮಿ ಕರ್ತನೇ, ಅವನು ದಮಸ್ಕದ ಮಾರ್ಗದಲ್ಲಿ ನೀನು ಅವನನ್ನು ಸಂಧಿಸಿದೆಯಲ್ಲ. ಥ್ಯಾಂಕ್ ಯು.
ಇವತ್ತು ಕೂಡ ಕರ್ತನೆ ಅನೇಕರು ನಾಶನ ಮಾರ್ಗದಲ್ಲಿ ಸಾಗ್ತಾ ಇದ್ದಾರೆ, ಅವ್ರನ್ನ ನೀನು ಸಂಧಿಸು ಸ್ವಾಮಿ. ಥ್ಯಾಂಕ್ ಯು. ಯಾರೆಲ್ಲ ಕರ್ತನೆ ನಿನ್ನ ಸುವಾರ್ತೆಗೆ ವಿರುದ್ಧವಾಗಿ ಕೈ ಎತ್ತಿದಾರೋ, ಕರ್ತನೆ ಸೇವೆಗೆ ವಿರುದ್ಧವಾಗಿ ಕೈ ಎತ್ತಿದಾರೋ ಅವ್ರನ್ನ ನೀನು ಸಂಧಿಸು. ಸೌಲನನ್ನ ಪೌಲನನ್ನಾಗಿ ಮಾಡಿದ ಹಾಗೆ ಕರ್ತನೆ ಯಾರು ವಿರೋಧವಾಗಿದ್ದಾರೋ ಅವರು ನಿನ್ನ ಪ್ರೀತಿಯನ್ನು ರುಚಿ ನೋಡಲಿ. ಗೊತ್ತಿಲ್ಲದೆ ಮಾಡ್ತಾ ಇದ್ದಾರಪ್ಪ, ಅವರಿಗೆ ನಿನ್ನ ಪ್ರೀತಿಯ ಅನುಭವವನ್ನು, ನಿನ್ನ ಕರ್ತನೆ ಕೃಪೆಯ ಸವಿಯನ್ನು ಕೊಡು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ನೀನು ಕರ್ತನೆ ಕೊಡುವಂಥ ರಕ್ಷಣೆ, ನೀನು ಕೊಡುವ ಪಾಪ ಕ್ಷಮಾಪಣೆ, ನೀನು ಕೊಡುವ ನಿತ್ಯ ಜೀವ ಎಂಥದ್ದು ಅನ್ನುವಂತಹ ರುಚಿ ಅವರಿಗೆ ಸಿಗಲಿ ಸ್ವಾಮಿ. ಅವರ ಮನೋನೇತ್ರಗಳನ್ನು ಬೆಳಗಿಸು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಸತ್ಯದ ತಿಳುವಳಿಕೆ ಅವ್ರಿಗೆ ಉಂಟಾಗಲಿ. ಥ್ಯಾಂಕ್ ಯು. ಅವರು ಕೂಡ ನಿತ್ಯದ ಕರ್ತನೆ ಸೌಭಾಗ್ಯವನ್ನು ಕಾಣಲಿ ಸ್ವಾಮಿ. ಅವರ ಕಣ್ಣಿಗೆ ನಿತ್ಯದ ಸೌಭಾಗ್ಯ ಕಾಣಲಿ. ಆ ಬೆಳಕು ಅವರ ಮನೋನೇತ್ರದಲ್ಲಿ ಹೊಳೆಯಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ ಅವರ ಹೃದಯದಲ್ಲಿ ನೀನು ಪ್ರಕಾಶಿಸು, ಅವ್ರ ಜೀವಿತಕ್ಕೆ ನೀನು ಎಂಟ್ರಿ ಆಗು ಸ್ವಾಮಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಕರ್ತನೆ. ಓ ನೀನು ಅವರ ಜೀವಿತದಲ್ಲಿ, ಅವರ ಹೃದಯದಲ್ಲಿ ನೀನು ಪ್ರವೇಶ ಆಗಪ್ಪ. ನಮ್ಮ ಜಿಲ್ಲೆಯಾದ್ಯಂತ ಪ್ರತಿಯೊಬ್ಬರಿಗೂ, ಎಲ್ಲ ಜನಾಂಗ, ಎಲ್ಲ ಪಂಗಡ, ಎಲ್ಲ ವರ್ಗದವರಿಗೂ ಕೂಡ ನಿನ್ನ ಕರ್ತನೆ ವಿಶೇಷ ಬೆಳಕು ಹೊಳೆಯಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಕತ್ತಲೆ ಇರುವವರಿಗೆ ನಿನ್ನ ಬೆಳಕು ಹೊಳೆಯಲಿ. ಥ್ಯಾಂಕ್ ಯು. ಜನರು ಗುಂಪು ಗುಂಪಾಗಿ ರಕ್ಷಣೆಗೆ ಬರಲಿ ಸ್ವಾಮಿ. ನಿತ್ಯದ ನಿರೀಕ್ಷೆಯನ್ನು ಹೊಂದಿಕೊಳ್ಳಲಿ. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಪಡ್ಕೊಳ್ಳಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ಥ್ಯಾಂಕ್ ಯು. ಮುಂಬರುವ ಕರ್ತನ ಅತಿ ದೊಡ್ಡ ಉಜ್ಜೀವನವನ್ನು ಕರ್ತನ ಈ ಜಿಲ್ಲೆ ಸಾಕ್ಷೀಕರಿಸಲಿ. ಓ ಹಾಲೆಲೂಯಾ. ಜಿಲ್ಲೆಗೆ ಕರ್ತನೆ ಉಜ್ಜೀವನಕ್ಕೆ ಈ ಜಿಲ್ಲೆ ಸಾಕ್ಷಿಯಾಗಿರಲಿ. ಥ್ಯಾಂಕ್ ಯು ಲಾರ್ಡ್. ಉಜ್ಜೀವನದ ಕಿಡಿ ಹತ್ತಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು. ಜನರು ಗುಂಪು ಗುಂಪಾಗಿ ರಕ್ಷಣಾ ಅನುಭವಕ್ಕೆ ಬರುವುದನ್ನು ನಮ್ಮ ಕರ್ತನ ಕಣ್ಣುಗಳು ಕಾಣುವಂತೆ ನೀನು ಸಹಾಯ ನೀಡು. ಅಂತಹ ಒಂದು ಮಹಾಪ್ರಕಾಶ, ಥ್ಯಾಂಕ್ ಯು, ಉನ್ನತ ಪ್ರಕಾಶ ಈ ಪ್ರಾಂತ್ಯದಲ್ಲಿ ಹೊಳೆಯಲಿ ಸ್ವಾಮಿ. ಈ ಜಿಲ್ಲೆಯಲ್ಲಿ ಹೊಳೆಯಲಿ. ನೀನು ಆಶೀರ್ವದಿಸಿ ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ತಂದೆ, ಹಾಗೆ ಇವತ್ತು ನನ್ನೊಂದಿಗೆ ಸೇರಿ ಯಾರೆಲ್ಲ ನಿನ್ನ ಸಮ್ಮುಖದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೋ ಅವರೆಲ್ಲರಿಗೂ ನಿನ್ನ ಕೃಪೆಯನ್ನು ಅನುಗ್ರಹಿಸಪ್ಪ. ಈ ದಿನ ಕರ್ತನೆ ನಿನ್ನ ಕೃಪೆಯ ದಿನ ಆಗಿರಲಿ. ಈ ದಿನ ನಿನ್ನ ಪ್ರಸನ್ನತೆಯ ದಿನ ಆಗಿರಲಿ. ಈ ದಿನವಿಡೀ ಮನರಮ್ಯವಾಗಿರಲಿಕ್ಕೆ ಕರ್ತನೆ ಮನರಮ್ಯದ ದಿನ ಆಗಿರಲಿ ಸ್ವಾಮಿ. ಈ ದಿನ ಕರ್ತನೆ ಯಶಸ್ಸಿನ ದಿನ ಆಗಿರಲಿ. ಯಾವ್ಯಾವ ಕೆಲಸ ಕಾರ್ಯಗಳಲ್ಲಿ ನಿನ್ನ ಮಕ್ಕಳು ಕೈ ಹಾಕ್ತಾರೋ ಪ್ರತಿಯೊಂದರಲ್ಲಿ ಜಯ ಕೊಡಪ್ಪ. ಹೋಗೋಣ ಬರೋಣಗಳಲ್ಲಿ ಸೇಫ್ಟಿ ಸೆಕ್ಯೂರಿಟಿ ಕೊಡಪ್ಪ. ಥ್ಯಾಂಕ್ ಯು ಜೀಸಸ್. ಈ ದಿನವಿಡೀ ನೀವು ಆಳ್ವಿಕೆ ಮಾಡಿ ನಿಮ್ಮ ಬೆಳಕಿನಲ್ಲಿ ನಡೆಸಿ, ಎಲ್ಲೂ ಕೂಡ ಕತ್ತಲೆಗೆ ಹೋಗದ ಹಾಗೆ ಮಾತು ನಡೆ ನುಡಿಯಲ್ಲಿ ಕರ್ತನೆ ನಾವು ಬೆಳಕಿನಲ್ಲೇ ಈ ದಿನ ಇರಲಿಕ್ಕೆ ನಮಗೆ ಅನುಗ್ರಹ ಕೊಡಿಯಪ್ಪ. ಥ್ಯಾಂಕ್ ಯು ಲಾರ್ಡ್. ಆಶೀರ್ವದಿಸು. ಈ ದಿನಕ್ಕಾಗಿ ವಂದನೆ. ಯೇಸುವಿನ ನಾಮದಲ್ಲಿ ಎಲ್ಲವನ್ನು ಬೇಡಿ ಹೊಂದಿಕೊಳ್ಳುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.